ಬೀದರ್ ಅಡಿಗೆ ಸ್ವಾಗತ. ಅವ್ವ ಅಕ್ಕ ತಂಗಿ ಅಣ್ಣಂದರೆ ಇವತ್ತು ಬಟಾಣ ಏನದ ಸಿಪ್ಪಿ ಧರಿಸಿಲೆ ಸ್ಟೀಮೇಲೆ ಕುದಿಸ್ಕೊಂಡು ಹೆಂಗೆ ತಿನ್ನಬೇಕು ಅಂತ ಹೇಳಿ ನೋಡೋಣ ಬರ್ರಿ. ಇದೊಂದು ಡಿಫ್ರೆಂಟ್ ಅದ ನೋಡ್ರಿ. ಇದು ಈ ಸಿಪ್ಪಿ ಧರಿಸಿಲೆ ಒಂದು ತಳ್ಕೊಂಡು ಇಟ್ಕೊಂಡೇನು ನೋಡ್ರಿ. ಇವು ಹೆಂಗೆ ಅಂದರೆ ಕುದಿಸ್ಕೋಬೇಕು ಅಂತ ಹೇಳ್ತೀನಿ. ಈ ಥರದೊಂದು ಪಾತ್ರೆ ತೊಗೊಳ್ರಿ. ಇದು ತೂಕ ನೋಡ್ರಿ. ಇದೇ ನಡೀತದೆ ಇದು ಮಾಡ್ಕೊಳಕ. ಏನು ಬಟಾಣಿ ಇದೆಲ್ಲ ಸಿಪ್ಪಿ ಧರಿಸಿ ಮಾಡ್ಕೊಳಕ್ಕೆ ಇದೇ ನಡೀತದೆ ನೋಡ್ರಿ. ಇದು ನೋಡ್ರಿ ಹೆಂಗೆ ಮಾಡಬೇಕು ಅಂತ ಹೇಳ್ರಿ. ಭಾಳ ಟೇಸ್ಟ್ ಬರ್ತಾವೆ ರೀ ತಿನ್ನಕ್ಕೆ. ಸಣ್ಣ ಮಕ್ಕಳಿಗೆ ಒಂದು ಎಲ್ಲ ಭಾಳ ಟೇಸ್ಟ್ ಬರ್ತಾವೆ ನೋಡ್ರಿ. ಇದ್ರಾಗ ಹಾಕಿ ನೋಡ್ರಿ. ಹಿಂಗೆ ಇದ್ರ ಮೇಲೆ ಏನು ಮಾಡ್ಬೇಕು ರೀ, ನಾವು ಖಾರ ಹಿಂಗೆ ಮಾಡ್ಕೊಬೇಕು. ಈ ಥರ ಮಾಡ್ಕೊಬೇಕು ರೀ. ಆಮೇಲೆ ಅಂದ್ರೆ ಸ್ವಲ್ಪ ಸಣ್ಣದು ಉಪ್ಪು ಅಥವಾ ದಪ್ಪನ ತಗೊಳ್ಳಿ ಈ ಥರ ಮಾಡ್ಕೊಬೇಕು ರೀ. ಇದಾತಲ್ರಿ, ಈಗ ಎರಡು ಉಪ್ಪು ಖಾರ ಎರಡು ಹಾಕ್ಕೊಂಡಿದ್ವಿ. ಮತ್ತೊಂದು ಸಲ ಏನದ ಇವು ಮತ್ತೊಂದು ಲೇರಿಂದ ಆಮೇಲೆ ಮತ್ತೆ ಹಾಕ್ಕೋಬೇಕು ರೀ. ಇದೇ ಥರ ಹಿಂಗೆ ಹಾಕ್ಕೋಬೇಕು ರೀ. ಮತ್ತು ಏನು ನೋಡ್ರಿ ಉಪ್ಪು ರೀ, ಖಾರ ರೀ. ಈ ಥರ ಇಟ್ಟಿಂದ ಸ್ಟೀಮೇಲೆ ಅಂದರೆ ಇದು ಮಾಡ್ಕೋಬೇಕು ರೀ. ಇನ್ನೊಂದು ಸಲ ತೊಗೊಳ್ತೀನಿ ನೋಡ್ರಿ. ಈ ಒಳಗೆ ಚಂದ ಇದರಿಂದ ಅದು ಕುದಿಸಿದ್ರಿ. ಇವು ಖಾರ ಏನಾದ್ರು ತಿನ್ನಕ್ಕಂತ ಭಾಳ ಟೇಸ್ಟ್ ಬರ್ತದೆ ರೀ. ಉಪ್ಪು ಖಾರದಿಂದ ಫ್ಲೇವರ್ ಅಂತ ಚಂದ ಬರ್ತದೆ ಆಯ್ತು ನೋಡ್ರಿ. ಈಗ ಇದರಿಂದ ನೀವು ಒಂದು ಬೊಗನಿದಾಗ ಅಂತ ನೀರು ತೊಗೊಂಡಿದ್ರಿ. ಒಂದು ಬೊಗನಿ ತೊಗೊಂಡಿದ್ರಾಗ ಅಂತ 1 ಲೀಟ್ರ್ ಹಂಗಂದ್ರೆ ನೀರು ಇಟ್ಟೇನಿ ರೀ. ಈಗ ಇದ್ರ ಮೇಲೆ ಏನು ಮಾಡ್ಬೇಕು ರೀ, ಇದು ಇದನ್ನ ಇಕ್ಬೇಕು. ಇಕ್ಬೇಕು ಇಟ್ಟಿದ್ದು ಆಮೇಲೆ ಅಂತ ಮುಚ್ಚಳ ಎಲ್ಲ ಚಂದ ಮುಚ್ಚಬೇಕು ರೀ. ಅವೇ ಒಟ್ಟು ಹೋಗ್ಬೇಡ್ರಿ. ಇದ್ರ ಮೇಲೆ ನಾವು ಬೇಕಾದ್ರೆ ಏನಾದ್ರು ಒಂದು ಬಜ್ಜಿನೂ ಇಟ್ಬೋದ್ರಿ. ಇದ್ರ ಮೇಲೆ ಒಂದು 15 ನಿಮಿಷ ಏನದ ಇದಾಯ್ತದೆ. ಆಮೇಲೆ ಅನ್ನೋದು ತೊಗೊಂಡು ಇದು ಮಾಡ್ಕೊಂಡು ತಿನ್ಬೇಕು ರೀ. ರೆಡಿ ಆಗ್ತದೆ ನೋಡ್ರಿ. ಒಂದು 10 ನಿಮಿಷ ಆಗಿ ಮೇಲೆ ಒಂದು ಸ್ವಲ್ಪ ಪುಟಾಣಿ ಇಟ್ಕೊಂಡು ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ. ಟೇಸ್ಟ್ ಬಂದ್ಬಿಡಿ. ಉಪ್ಪು ಖಾರ ಅಂದರೆ ಇದ್ರಾಗಿಂದ ಇರ್ತದಲ್ರಿ, ಆಯಿಲೆಲ್ಲ ಕುದ್ದಿಂದ ಇರ್ತದಲ್ರಿ. ಹೆಂಗೆ ಅಂಬದು ಅಂದ್ರೆ ತಿನ್ನಿರಿ. ತಿಂದುಬಿಟ್ಟು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ.